ಈ ದೇವಸ್ಥಾನ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಒಂಥರ ನೋಡ್ತಾ ಇದ್ರೆ ಮತ್ತೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ ಥರ ಒಂದು ವಾತಾವರಣ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂತ ಅಂದರೆ ಕುಂದಾಪುರದಿಂದ ನಿಮಗೆ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಕುಂದಾಪುರದಿಂದ 35 ಕಿಲೋಮೀಟ್ರು, ಮತ್ತು ಈ ಕೊಲ್ಲೂರಿಂದನೂ ಅಷ್ಟೇ ನಿಮಗೆ 35-40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೀವು ಕೊಲ್ಲೂರು ನೋಡ್ಕೊಂಡು ಬೇಕಾದ್ರೆ ಇಲ್ಲಿಗೆ ಬರ್ಬೋದು, ಇಲ್ಲ ಕುಂದಾಪುರದಿಂದ ನೀವು ನೋಡ್ಕೊಂಡು ಆಮೇಲೆ ಕೊಲ್ಲೂರಿಗೆ ಹೋಗ್ಬೋದು, ಹೇಗಾದರೂ ಮಾಡ್ಬೋದು. ಆ ಥರ ಒಂದು ದೇವಸ್ಥಾನ ಇದು. ಇಲ್ಲಿ ಮಧ್ಯಾಹ್ನದ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟ ತುಂಬಾ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ಒಂದು ಸ್ಮಾಲ್ ಬ್ರಿಡ್ಜ್. ಆ ಕಡೆ ಹೋಗೋದಕ್ಕೆ ಮನೆಗಳಿದೆ, ಆ ಕಡೆ ಎಲ್ಲ ಲಾಡ್ಜ್ ಇದೆ ಒಂದು ಸ್ವಲ್ಪ. ಇಲ್ಲೇನಂತ ಅಂದರೆ ಇಲ್ಲಿ ಒಂದು ನದಿ ಹರಿಯುತ್ತೆ, ಕುಬ್ಜಾ ನದಿ ಅಂತ. ಕುಬ್ಜಾ ಇಲ್ಲಿ ಮಳೆಗಾಲದಲ್ಲಂತೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಈ ನದಿ ತುಂಬಾ ಉಕ್ಕಿ ಹರಿಯುತ್ತೆ. ಈ ದೇವಸ್ಥಾನದ ಒಳಗಡೆನೂ ಕೂಡ ಬರುತ್ತೆ, ಇದು ಸ್ಪರ್ಶ ಮಾಡ್ತದೆ, ಲಿಂಗ ಸ್ಪರ್ಶ ಮಾಡುತ್ತೆ ಅಂತ ಹೇಳ್ತಾರೆ ಈ ನದಿ. ನೋಡಿ, ಇವಾಗ ಮಳೆಗಾಲ ಇಲ್ಲವಲ್ಲ, ನೀರು ಕಮ್ಮಿ ಇದೆ ಇಲ್ಲಿ. ಒಂದು ಒಳ್ಳೆ ವಾತಾವರಣ ಇರುವಂಥ ದೇವಸ್ಥಾನ ಇದು. ಇವೇನು ಹೊರನಾಡು ಅನ್ನಪೂರ್ಣೇಶ್ವರಿ ನೋಡ್ತಿರಲ್ಲ, ಅದೇ ಥರ ಸೇಮ್ ಅದೇ ಥರ ಕಾಣಿಸುತ್ತೆ ಇದು ಸುತ್ತ ಬೆಟ್ಟ. 12 ಗಂಟೆಗೆ ಶುರುವಾಗಿ 3 ಗಂಟೆ 4 ಗಂಟೆವರೆಗೂ ಹಾಕ್ತಾನೆ ಇರ್ತಾರಂತೆ ಊಟ. ಈ ದೇವಸ್ಥಾನ ಹೇಗಪ್ಪ ಇರುತ್ತೆ ಅಂತ ಅಂದರೆ, ನೋಡಿ, ನಾವು ಸ್ವಲ್ಪ ಡೌನ್ ಇಳಿದು ಹೋಗ್ತಾ ಇದ್ದೀವಿ. ಮೇಲಿಲ್ಲ ಇದು ದೇವಸ್ಥಾನ, ಸ್ವಲ್ಪ ಹಳ್ಳದಲ್ಲಿದೆ. ಸ್ವಲ್ಪ ಇಳಿದು ಹೋಗಬೇಕು ಒಳಗಡೆ. ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಇಲ್ಲೇನಂತ ಅಂದರೆ ನಿಮಗೆ ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ, ಅದೊಂದು ವಿಶೇಷ ಇಲ್ಲಿ. ಬಾಳೆ ಎಲೆ ಮೇಲೆ ಟೇಬಲ್ ಹಾಕಿ ಊಟ ಹಾಕುವಂಥದ್ದು ಇಲ್ಲಿ ಪದ್ಧತಿ. ದೇವಸ್ಥಾನವೂ ಅಷ್ಟೇ ತುಂಬಾ ಒಂದು ಒಳ್ಳೆ ವಾತಾವರಣ ಇಲ್ಲಿ ಚೆನ್ನಾಗಿದೆ. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ದೇವಸ್ಥಾನ.